ಹಳಿ ಅಂದ್ರೆ ಜಾಮೂನ್ ತಿಂದ್ರ ಚೆನ್ನಾಗಿತ್ತಾ? ಓ ಆಗ್ಲೇ ಅಳಿ ಅಂದ್ರೆ ಅಂತ ಫಿಕ್ಸ್ ಆಗ್ಬಿಟ್ರಾ? ಮತ್ತೆ ಇನ್ನೇನೈತೆ ನಿಮ್ಮ ಹುಡುಗಿಗೆ ನಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ, ನಮ್ಮ ಹುಡುಗಿಗೆ ನೀವು ಇಷ್ಟ ಆಗಿದ್ದೀರಾ, ನಿಮಗೆ ನಾವು ಇಷ್ಟ ಆಗಿದ್ದೀವಿ, ನಮಗೆ ನೀವು ಇಷ್ಟ ಆಗಿದ್ದೀರಾ ಅಂದ್ಮೇಲೆ ಇನ್ಯಾಕೆ ಮೀನಾಮೇಶ? ಹಳಿ ಅಂದ್ರೆ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ ಹೇಳಿ ಅಣ್ಣ. ನೀವು ನಮ್ಮ ಅಣ್ಣ ಇದ್ದಂಗೆ. ತುಂಬ ಚೆನ್ನಾಗಿ ಮಾತಾಡ್ತೀಯಮ್ಮ ನೀನು ಜಯಮ್ಮ. ನಿಮ್ಮ ಅಕ್ಕಗಿಂತನ ಸ್ವಲ್ಪ ಇಂಟೆಲಿಜೆಂಟ್ ಅಂತ ಕಾಣಿಸುತ್ತೆ ನೀನು. ಇಂಟೆಲಿಜೆಂಟ್ ಇಲ್ಲ ಎಂತದು ಇಲ್ಲ. ಇವಳು ಓದಿಲ್ಲ, ನಾನೇ ಒಂದಿಷ್ಟು ಓದಿರೋದು, ನಾನೇ ಸೆಕೆಂಡ್ ಪಿ ಸಿ ಓದಿದ್ದೀನಿ. ಇವಳು ಎಸ್ ಎಲ್ ಸಿ ಪಾಸ್ ಆಗ್ತಿದ್ದಂಗೆನೆ ಲವ್ ಅದು ಇದು ಅಂತ ಹೇಳಿ ಹೋಗಿ ಮದುವೆ ಆದ್ಲು. ಬಿಡಿ ಈಗ ಅದೆಲ್ಲ ಯಾಕೆ, ನಾನು ಲವ್ ಮಾಡಿನೇ ಮದುವೆ ಆಗಿದ್ದು. ಆದ್ರೆ ಏನ್ ಮಾಡೋದು ಬಿಡಿ. ಈಗ ನಮ್ಮ ಮದುವೆ ವಿಷಯ ಯಾಕೆ ಹೇಳಿ, ನಮ್ಮ ಮಕ್ಳು ಮದುವೆ ಮಾಡ್ಬೇಕಾದ್ರೆ ನಮ್ಮ ಲವ್ ವಿಷಯ ಮದುವೆ ವಿಷಯ ಎಲ್ಲ ಯಾಕೆ? ಅಳಿ ಅಂದ್ರೆ ನಮ್ಮ ಮಾಯಾ ಹೆಂಗೆ ಇಡ್ಸದ್ಲಾ? ರವಿ ರವಿ ನೋಡಪ್ಪ, ನಿನಗೆ ಇಡ್ಸದ್ಲ ಹುಡುಗಿ. ನೋಡು, ಹುಡುಗಿಗೂ ಒಂದು ಭಾಳ ಸಿಕ್ತಂಗೆ ಆಗುತ್ತೆ, ನಿನಗೂ ಒಬ್ಳು ಜೊತೆಗಾತ ಸಿಕ್ತಂಗೆ ಆಗುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ನಿನ್ನ ನಿರ್ಧಾರನ. ಇನ್ನೇನಪ್ಪ ಯೋಚನೆ ಮಾಡೋದಿದೆ? ನನಗೂ ಎರಡನೇ ಮದುವೆ, ಅವ್ರಿಗೂ ಎರಡನೇ ಮದುವೆ ಆದಮೇಲೆ ಇದರಲ್ಲಿ ಯೋಚನೆ ಮಾಡೋದೇನು ಇಲ್ಲ. ಇಷ್ಟನೇ. ಫೋಟೋದಲ್ಲೆಲ್ಲ ನೋಡಿದ್ವಲ್ವಾ? ಅವ್ರಿಗೆ ಇಷ್ಟ ಆದರೆ ನಮಗೂ ಇಷ್ಟನೇ. ಹೌದಾ? ಇನ್ನೇನು ಇಬ್ಬರಿಗೂ ಒಪ್ಪಿಗೆ ಆಯ್ತಲ್ಲ. ನಮ್ಮ ಮಾಯಂಗೆ ಏನನ್ಸುತ್ತೆ ಅಂತ ಕೇಳಬೇಕು. ಹೌದು, ಹುಡುಗಿನೂ ಕೇಳಿ ಒಂದ್ಸಲ. ಮಾಯಾ ನಿನ್ಗೆ ಹುಡುಗ ಇಷ್ಟ ಆದ್ನ? ಸಂಕೋಚ ಪಡ್ಕೋಬೇಡ ಮಾಯಾ, ಹೇಳು. ಎರಡನೇ ಮದ್ವೆ ಆದ್ರೂ ಪರವಾಗಿಲ್ಲ, ನಿಮ್ಮ ಇಷ್ಟದಕ್ಕೆ ವಿರುದ್ಧವಾಗಿ ನಾವ್ ಯಾವತ್ತೂ ನಡ್ಕಮಲ್ಲ. ಹುಡುಗ ಡಾಕ್ಟ್ರು, ತುಂಬಾ ಒಳ್ಳೆ ಹುಡುಗ. ಅದು ಅಮ್ಮ ದೊಡಮ್ಮ, ನೀವ್ ಹೆಂಗ್ ನಿರ್ಧಾರ ಮಾಡ್ತಿರೋ ಹಂಗೆ, ನೀವ್ ಹೇಳ್ದಂಗೆ ನನ್ಗೂ ಒಪ್ಪಿಗೆನೆ. ನಿಮ್ಮಿಷ್ಟನೇ ನನ್ನಿಷ್ಟ. ಇದು ಮಾತು ಅಂದ್ರೆ ನೋಡು. ಮಾಯನ್ಗೆ ದೊಡ್ಡವ್ರ ಮಾತಿನ ಮೇಲೆ ತುಂಬಾ ಭಯ ಭಕ್ತಿ. ನಾನ್ ಮಾತು, ಅವ್ರ ದೊಡ್ಡಮ್ಮನ ಮಾತು ತೆಗ್ದಾಕದೇ ಇಲ್ಲ. ನಾವ್ ಹೇಳ್ದಂಗೆ ಕೇಳ್ತಾಳೆ ನಮ್ಮ ಮಾಯ. ಏನ್ ಮಾಡೋದು, ಅವಳ ಹಣೆ ಬರದಲ್ಲಿ ಮೊದಲನೇ ಗಂಡನ ಜೊತೆ ಜಾಸ್ತಿ ದಿನ ಬಾಳಕ್ಕಾಗ್ಲಿಲ್ಲ, ಅದೇ ಬೇಜಾರು ಅಷ್ಟೇನೆ. ಪರವಾಗಿಲ್ಲ ಬಿಡಿ, ಏನ್ ತೊಂದ್ರೆ ಏನು ಇಲ್ಲ. ಮಾಯಾ ಇನ್ನೇನು ಮದ್ವೆ ಆಗೋ ಹುಡುಗನ ಒಪ್ಕೊಂಡಾಯ್ತು, ನೀನು ಒಪ್ಕೊಂಡಾಯ್ತು. ಹೋಗಿ ದೊಡ್ಡ ಆಶೀರ್ವಾದ ತಗೋ, ಕಾಲಿ ಮುಗಿ ಹೋಗು. ಸರಿ ಅಮ್ಮ, ಆಯ್ತು. ದೇವ್ರು ನಿನಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ನೀನು ಕಾಪಾಡ್ಲಮ್ಮ, ಒಳ್ಳೇದಾಗಿ ಎದ್ದೇಳು. ಇನ್ನೇನಣ್ಣ ಎಲ್ಲ ಒಪ್ಪಿಗೆ ಆಯ್ತಲ್ಲ? ಅಲ್ಲ, ನಿಮ್ಮ ಹೆಂಡತಿಯವ್ರಿಗೆ ಏನಾದರೂ ಒಪ್ಪಿಗೆ ಆಗ್ಬೇಕಾ? ಅವರು ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದೇನೋ. ಇಲ್ಲಮ್ಮ, ನನ್ನ ಹೆಂಡ್ತಿನೂ ಇಲ್ಲ, ಅವಳು ಅಲೆ ತೀರೋಗಿ ಅಲೆ ಇವನ್ ಮದುವೆ ಆಗಿ 1 ವರ್ಷಕ್ಕೇನೆ ಅವಳು ತೀರೋಗ್ಬಿಟ್ಲು. ಅವಳಿಲ್ಲ. ನಾನು ನನ್ನ ಮಗ ಒಪ್ಕೊಂಡ್ರೆ ಸಾಕಮ್ಮ, ಇನ್ಯಾರು ಒಪ್ಕೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ಯಜಮಾನ್ರಿಲ್ಲಮ್ಮ ಜಯಮ್ಮ? ನಮ್ಮ ಯಜಮಾನ್ರು ಅವರು ಬಿಸ್ನೆಸ್ ಮಾಡ್ತಾರಲ್ವಾ, ಟೌನಿಗೆ ಹೋಗಿದ್ದಾರೆ ಬಿಸ್ನೆಸ್ ಮಾಡ್ಕೊಂಡ್ ಬರಕ್ಕೆ. ಬಿಸ್ನೆಸ್ಸಾ? ಏನು ಬಿಸ್ನೆಸ್ ಮಾಡ್ತಾರೆ ನಿಮ್ಮ ಯಜಮಾನ್ರು? ಹಿಂಗೆ ರಿಯಲ್ ಎಸ್ಟೇಟ್ ಅದು ಇದು ಸೈಟು ಕೊಡ್ಸೋದು, ರಿಜಿಸ್ಟ್ರೇಷನ್ ಮಾಡ್ಸೋದು, ಹಿಂಗೆ ಹೊಲ ಎಲ್ಲ ರಿಜಿಸ್ಟರ್ ಮಾಡೋದು ಅಂತದೆಲ್ಲ ಮಾಡ್ತಾರೆ ಅವರು. ಹೌದಾ? ಮತ್ತೆ ಊರಿಗೆ ಒಪ್ಕೆನಾ ಈ ಮದುವೆ? ಹೆಂಗೆ ಅಲೆ ಒಪ್ಪಿಗೆ ತಗೊಂಡಿದ್ದೀರೋ ಇಲ್ವೋ? ಇವ್ರು ಯಾರು, ನಿಮ್ಮ ಸೊಸೆನಾ? ಇವಳ? ಹೌದಣ್ಣ, ನಮ್ಮ ಸೊಸೆ ಹರಿತಾ ಅಂತಾನ. ನಮ್ಮ ಚೆನ್ನಾಗಿದ್ದೀಯಾ? ಅಣ್ಣ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಯಜಮಾನ್ರು ಎಲ್ಲೋಗಿದ್ದಾರೆ? ಹಸುಗಳು ನೋಡ್ಕೊಂಡು ಹೋಗಿದ್ದಾರೆ ಮೇಯ್ಸಕ್ಕೆ. ಅಡುಗೆ ಆಗಿದೆ, ಊಟಕ್ಕೆ ಇಡ್ತೀನಿ, ಕೂತ್ಕೊಳ್ರಿ. ಎಲ್ಲ ಮದುವೆ ಮಾತುಕತೆ ಆಯ್ತಾ? ಇನ್ನೂ ಇರಮ್ಮ, ಮದುವೆ ಮಾತುಕತೆ ಇನ್ನೂ ಆಗಿಲ್ಲ. ಏನೋ ಗಂಡು ಹಣ್ಣನ್ನು ನೋಡಿ ಒಪ್ಕೊಂಡಿದ್ದಾರೆ ಇಬ್ರು. ಈಗ ನಾವು ದೊಡ್ಡವರು, ಮದುವೆ ಯಾವತ್ತಿಕ್ಕೆ ಮದುವೆ ಅಂತನ ಮಾತಾಡೋಣ. ಒಂದೇ ಸಲ ಮಾತಾಡ್ಬಿಟ್ಟು ಆಮೇಲೆ ಊಟ ಮಾಡೋಣ. ಸರಿ ಆಯ್ತು, ಹಂಗೆ ಮಾಡ್ರಿ. ಮತ್ತೆ ಮದ್ವೆ ಎಲ್ಲಿ ಇಟ್ಕೊಳ್ಳೋದು? ನೀವೇನು ವರದಕ್ಷಿಣೆ ಗಿರದಕ್ಷಿಣೆ ತಗೊಳಲ್ಲ ಅಂತ ಕೇಳ್ಪಟ್ಟೆ. ಹಂಗೂನು ಡಾಕ್ಟರ್ ಅಲ್ವಾ, ಡಾಕ್ಟ್ರಿಗೆ ತಕ್ಕಂಗೆನೆ ನಾವು ಏನಾದ್ರೂ ಕೊಡ್ಬೇಕು. ನಮ್ಮ ಜಯಮ್ಮ ಹುಡುಗನ್ಗೆ ಒಂದು ಉಂಗ್ರ, ಒಂದು ಕೊಳ ಚೈನು, ಒಂದು ಕೈ ಚೈನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದಾಳೆ ಮುಂಚೆನೇನೆ. ಅಯ್ಯೋ ಆಂಟಿ, ಅದೆಲ್ಲ ಏನು ಬೇಡ. ಒಡವೆ ಗಿಡವೆ ವರದಕ್ಷಿಣೆ ಏನು ತಗೊಳ್ಳಲ್ಲ ನಾವು. ನಮ್ಮದೇ ಬೇಜಾನ್ ಆಸ್ತಿ ಇದೆ. ಡಾಕ್ಟ್ರು ಅಂದಮೇಲೆ ನಾನೇ ತುಂಬ ಸಂಪಾದನೆ ಮಾಡ್ತೀನಿ ಅಂತ ಒಡವೆ ಆಸೆ ಎಲ್ಲನ ನನಗೇನು ಇಲ್ಲ. ನನ್ನ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗೋಂಥ ಹುಡುಗಿ ಸಿಕ್ಕಿದ್ರೆ ಅಷ್ಟೇ ಸಾಕು. ನಿಮ್ಮ ಮಗಳು ನನಗೆ ತುಂಬ ಇಷ್ಟ ಆದ್ಲು. ನಮ್ಗೆ ಯಾವ ವರದಕ್ಷಿಣೆ ವರೋಪಚಾರ ಏನು ಬೇಡ. ಆದಷ್ಟು ಬೇಗ ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು. ಅಲ್ವೇನಪ್ಪ? ಹೌದಮ್ಮ ವಿಜಯಮ್ಮ, ನಮಗೆ ಯಾವ ಒಡವೆ ಗಿಡವೆ ಏನು ಬೇಡ. ನಿಮ್ಮ ಹುಡುಗಿ ನಮಗೆ ಕೊಡ್ತಾ ಇದ್ದೀರಲ್ಲ ಅಷ್ಟೇ ಸಾಕು ನಮಗೆ. ಯಾವಾಗ ಇಟ್ಕೊಳ್ಳೋಣ ಮದುವೆನ? ಅಯ್ಯೋ ಹಂಗಂದ್ರೆ ಹೆಂಗೆ ಹೇಳಿ ಅಂದ್ರೆ, ನೀವು ಡಾಕ್ಟ್ರು ಬೇರೆ, ನಿಮಗೆ ಒಡವೆ ಕೊಡ್ದಂಗೆ ಮದುವೆ ಮಾಡೋಕ್ಕಾಗುತ್ತಾ? ನಮ್ಮ ಮಗಳಿಗೆ ಒಂದು ಸಾರ, ಆಮೇಲೆ ಜುಮ್ಕಿ ಎಲ್ಲ ಮಾಡಿಸಿದೀವಿ ಅವಳಿಗೋಸ್ಕರ. ಅವಳೇ ದುಡ್ದಿದ್ದಾಳೆ ಬ್ಯೂಟಿ ಪಾರ್ಲರ್ನಾಗೆ. ತುಂಬಾ ಕಸ್ಟಮರ್ ಬರ್ತಾರೆ. ಅವಳು ಬ್ಯೂಟಿ ಪಾರ್ಲರ್ ಇಟ್ಕೊಂಡು ನಿಮ್ಗೆ ತುಂಬಾ ಸಂಪಾದನೆನೂ ಮಾಡ್ಕೊಡ್ತಾಳೆ. ಟೌನ್ನಾಗಾದ್ರೆ ಇನ್ನು ಹೆಚ್ಚು ಕಸ್ಟಮರ್ಗಳೆಲ್ಲ ಸಿಕ್ತಿರ್ತಾರಲ್ವಾ, ಅವಳಿಗೆ ಸಂಪಾದನೆ ಮಾಡ್ತಾಳೆ. ನಿಮ್ ಸರಿ ಸಮನಾಗೇನೆ.
ಅಯ್ಯೋ ಅದೆಲ್ಲ ಏನು ಬೇಡಮ್ಮ, ಮದುವೆ ಮಾಡ್ಕೊಂಡ್ಮೇಲೆ ಮನೆ ನೋಡ್ಕೊಂಡು ಗಂಡನ ನೋಡ್ಕೊಂಡು ಇದ್ರೆ ಅಷ್ಟೇ ಸಾಕು, ಯಾವ ಕೆಲಸಕ್ಕೂ ಹೋಗೋದು ಬೇಡ. ಹೌದಾ? ಹಂಗಾದ್ರೆ ನಮ್ಮ ಮಾಯ ತುಂಬಾ ಅದೃಷ್ಟನೇ ಮಾಡಿದಾಳೆ. ಆರಾಮಾಗಿ ಮನೆಯಲ್ಲಿ ಮನೆ ನೋಡ್ಕೊಂಡು ಸಂಸಾರ ಮಾಡ್ಕೊಂಡು ಗೃಹಿಣಿ ಆಗಿದ್ರೆ ಅಷ್ಟೇ ಸಾಕು ಅಲ್ವಾ ಸರ್? ಹೌದಮ್ಮ, ಅಷ್ಟಿದ್ರೆ ಸಾಕು. ಇನ್ನೇನು ನಾವು ಜಾಸ್ತಿ ದಿನ ಕಾಯಕ್ಕಾಗಲ್ಲ. ಯಾವತ್ತಾದ್ರೂ ಒಂದು ದಿವಸ ಒಳ್ಳೆ ದಿನ ನೋಡಿ ಇನ್ನೊಂದು 15 ದಿವಸದೊಳಗಡೆ ಮದುವೆ ಇಟ್ಕೊಬಿಡ್ಬೇಕಮ್ಮ. ಯಾವ್ದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬರ್ಬೇಕು. ಹೌದಾ? ನಮ್ಮ ಮಾಯಿನ್ಗೂ ಅಷ್ಟೇನೆ, ಎರಡನೇ ಮದ್ವೆ ಅಲ್ವಾ, ಜೋರಾಗಿ ಆಡಂಬರ ಏನು ಬೇಡಮ್ಮ, ಯಾವ್ದಾದ್ರು ದೇವಸ್ಥಾನದಲ್ಲಿ ಇಲ್ಲ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ ಬಿಡ್ತೀವಿ ಅಂತ ನಾ ಹೇಳ್ತಾ ಇದ್ಲು. ನೀವು ಅದನ್ನೇ ಹೇಳ್ತಾ ಇದ್ದೀರಾ, ಇಬ್ರು ಮನ್ಸು ಒಂದೇ ತರ ಹಂಗಾದ್ರೆ. ಹೌದಮ್ಮ, ನನ್ನ ಮಗುಗೂ ಅಷ್ಟೇನೆ, ಜಾಸ್ತಿ ಆಡಂಬರ ಖರ್ಚು ಅದೆಲ್ಲನ ಆಗೋದೇ ಇಲ್ಲ. ಆದಷ್ಟು ಬೇಗ ಮದುವೆ ಮಾಡೋಣ. ಅಯ್ಯೋ, ಇಷ್ಟು ಒಳ್ಳೆ ಮನ್ಸಿರೋ ಮನೆಗೆ ನಮ್ಮ ಮಾಯ ಸೊಸೆಯಾಗಿ ಹೋಗ್ತಿರೋದಕ್ಕೆ ನಮ್ಮ ಮಾಯ ತುಂಬಾ ಅದೃಷ್ಟ ಮಾಡಿದಾಳೆ. ಅಯ್ಯೋ, ಇದು ಎರಡನೇ ಮದ್ವೆ ಇಬ್ರಿಗೂನು. ಅಂದ್ಮೇಲೆ ಹುಡುಗ ಹುಡುಗಿನು ಜೊತೆಯಾಗಿ ಹೋಗಿ ಸಪರೇಟ್ ಆಗಿ ಮಾತಾಡ್ಕೊಂಡ್ ಬರ್ಲಿ. ನೀವೇ ನಿರ್ಧಾರ ಮಾಡಿದ್ರೆ ಹೆಂಗತ್ತೆ? ಅವ್ರಿಗೂ ಸ್ವಲ್ಪ ಮಾತಾಡಕ್ಕೆ ಟೈಮ್ ಕೊಡಿ. ಏ ರೀತಾ, ಏನು ಹೇಳ್ತಾ ಇದ್ಯಾ? ಇಲ್ಲೇ ನೋಡಿ ಒಪ್ಕೊಂಡ್ಮೇಲೆ ಮತ್ತಿನ್ನೇನೆ ಸಪರೇಟ್ ಮಾತಾಡೋದು, ಸುಮ್ನಿರು. ಯಾವ ಸಪರೇಟ್ ಮಾತು ಬೇಡ, ಎಂತದು ಬೇಡ. ಅಲ್ಲತ್ತೆ, ಹೆಂಗಾದ್ರೂ ಆಗ್ಲಿ, ಈಗಿನ ಹುಡುಗ ಹುಡುಗಿ ಅಲ್ವಾ, ಹೋಗಿ ಅವ್ರ ಅಭಿಪ್ರಾಯ ಏನು ಇವಳ ಅಭಿಪ್ರಾಯ ಏನು ಎಲ್ಲ ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಬಾಯಿ ಮುಚ್ಕೊಂಡು ಇರು, ನಿನಗೆ ಗೊತ್ತಾಗಲ್ಲ. ಅವ್ರೇನೆ ಹುಡುಗಿ ನೋಡಿ ಇಲ್ಲೇ ಒಪ್ಕೊಂಡಿರ್ಬೇಕಾದ್ರೆ ತಿರ್ಗೇನೆ ಮಾತು. ಹೋಗು ನೀನು, ಹೋಗಿ ಅದೇನೋ ರೆಡಿ ಮಾಡ್ಕೊ, ಹೋಗಿ ಅಡುಗೆ ಮನೆಗೆ ಹೋಗಿ. ಅಲ್ಲ, ನನ್ನ ಅಭಿಪ್ರಾಯ ಹೇಳ್ದೆ ಅಷ್ಟೇ, ಆಯ್ತು ಬಿಡಿ. ಹೌದು, ಮಾತಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಹೌದಾಳಿ, ಅಂದ್ರೆ ನೀವು ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಇಷ್ಟಪಡ್ತೀರಾ? ಮಾತಾಡ್ಕೊಂಬ್ಲಿ ಬಿಡಮ್ಮ ವಿಜಯಮ್ಮ, ಅದ್ರಲ್ಲಿ ಏನಿದೆ ತಪ್ಪು? ಒಪ್ಕೊಂಡಿದಾರಲ್ಲ, ಹೋಗಿ ಅವರು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಅವರಿಬ್ರು ಹೊಂದಾಣಿಕೆ ಚೆನ್ನಾಗಿರುತ್ತೆ, ಅವರಿಬ್ರಿಗೂ ಮದುವೆ ಆದ್ಮೇಲೆ. ಈಗಲೇ ಮಾತಾಡ್ಕೊಂಡ್ರೆ. ಹೌದಾ? ಸರಿ ಆಯ್ತು ಅಳಿ, ಅಂದ್ರೆ ಕರ್ಕೊಂಡೋಗಿ ಮಾಯಾ, ಕರ್ಕೊಂಡೋಗಿ ನಿಮ್ಮ ಬಾವಿ ಪತಿನ ಕರ್ಕೊಂಡೋಗಿ, ಯಾರು ಇಲ್ದೇ ಇರೋ ಜಾಗದ ಕರ್ಕೊಂಡೋಗಿ ಏನೇನು ಕೇಳ್ತಾರ ಅದಕ್ಕೆಲ್ಲನ ಹೋಗು, ಉತ್ತರ ಕೊಡು. ನೀನೇನ್ ಕೇಳ್ಬೇಕು ಅದನ್ನೆಲ್ಲ ಕೇಳು. ಮತ್ತೆ ಆಮೇಲೆ ಮಾತಾಡಕ್ಕೆ ನಮಗೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳ್ಬೇಡ್ರಿ. ಅಯ್ಯೋ ಅಕ್ಕ, ಓ ಜಯಮ್ಮ, ನೀನೇನ್ ಚಿಂತೆ ಮಾಡಬೇಡ, ಏನು ತೊಂದರೆ ಆಗಲ್ಲ. ಯಾರು ಏನೋ ಅನ್ಕೊಳ್ಳಲ್ಲ, ಯಾರನ್ನ ಏನನ್ನ ಅಂದ್ಕೊಂತಾರೆ ಆಡ್ಕೊಂತಾರೆ ಅಂತ ನೀನ್ ಅದಕ್ಕೆಲ್ಲ ಚಿಂತೆ ಮಾಡಬೇಡ, ಸುಮ್ನಿರು. ಈಗಿನ ಕಾಲದ ಹುಡುಗರಲ್ವಾ, ಮೊದ್ಲೇ ಮಾತಾಡ್ಕೊಂಬದು ಒಳ್ಳೇದು. ಅದು ಅಲ್ಲದೆ ಇವರಿಬ್ರಿಗೂ ಎರಡನೇ ಮದ್ವೆ ಅಲ್ವಾ, ಅದಕ್ಕೆ ಇನ್ನೂ ತುಂಬಾ ಒಳ್ಳೇದು ಇವರಿಬ್ರು ಮಾತಾಡ್ಕೊಂಬದು. ಹರಿತಾ ಒಳ್ಳೆ ಸಜೆಷನ್ನೇ ಕೊಟ್ಟಿದ್ದಾಳೆ. ಇದೇನಪ್ಪ ಇದು? ಅಲ್ಲಿ ಹೋದಾಗ ಏನು ಕೇಳ್ತಾಳೋ ಏನೋ, ನಮ್ಮ ಮಾಯ ಏನು ಹೇಳ್ತಾಳೋ ಏನೋ. ಹಿಂಗ ಎಲ್ಲ ಸೆಟ್ ಆಯ್ತು ಅನ್ಕೊಂಡೆ, ಹರಿತಾ ಬಂದು ಎಲ್ಲ ಅಧ್ವಾನ ಮಾಡ್ತಾ ಇದ್ದಾಳಲ್ಲಪ್ಪ ದೇವ್ರಿ. ಮಾಯಾ ಹೋಗಮ್ಮ, ಕರ್ಕೊಂಡೋಗು. ಅದು ದೊಡ್ಡಮ್ಮ, ನನಗೆ ಮಾತಾಡಕ್ ಒಂಥರ ಆಗುತ್ತೆ, ಪರವಾಗಿಲ್ಲ ಬಿಡಿ, ಆಮೇಲೆ ನಾವು ಮಾತಾಡ್ಕೊಂಡ್ರೆ ಆಯ್ತು. ಹಂಗೇನು ಇಲ್ಲ, ಹೋಗು ಸುಮ್ಮನೆ ಕರ್ಕೊಂಡು. ಏನ್ ಮಾಡ್ಲಿ, ಹೋಗು, ಆದ್ರೆ ಹುಷಾರು, ಯಾವುದು ಗೊತ್ತಾಗಬಾರ್ದು. ನಾವು ಹಿಂಗೆ ಮೇಂಟೈನ್ ಮಾಡ್ತೀವಿ, ಹಂಗೆ ಇರ್ಬೇಕು. ಮದುವೆ ವಿಷಯ ಮಾತ್ರ ನಾವು ಇವಾಗ ಹೆಂಗೆ ಹೇಳಿದ್ವೋ ಅದನ್ನೇ ಹೇಳ್ಬೇಕು. ಗೊತ್ತಾಯ್ತಾ? ಹೋಗು, ಭಯ ಪಡಕ್ ಹೋಗ್ಬೇಡ, ಏನೂ ಆಗಲ್ಲ, ಧೈರ್ಯವಾಗಿ ಹೋಗು. ನೀನೇನು ಕೇಳಕ್ ಹೋಗ್ಬೇಡ, ಆ ಕೇಳಕ್ಕೆ ಸರಿಯಾಗಿ ಧೈರ್ಯವಾಗಿ ಉತ್ತರ ಕೊಡು ಅಷ್ಟೇನೆ. ಹೋಗು. ಸರಿ ಅಮ್ಮ, ಆಯ್ತು. ಅಯ್ಯೋ ದೇವಿ, ಏನು ಕೇಳ್ತಾರೋ ಏನೋ. ಅಯ್ಯೋ, ನಂಗೆ ಯಾಕೋ ತಲೆ ಸುದಂಗ ಆಗ್ತಿದ್ದಲ್ಲಪ್ಪ. ಅಯ್ಯೋ ಅಯ್ಯೋ. ಯಾಕಮ್ಮ ಮಾಯ, ಹೋಗು, ಇಬ್ರು ಮಾತಾಡ್ಕೊಂಡು ಬೇಗ ಬಂದ್ಬಿಡಿ, ಒಂದು 1/4 ಗಂಟೆ ಒಳಗೆ ಬಂದ್ಬಿಡಿ. ಜಾಸ್ತಿ ಮಾತಾಡ್ಬೇಡ್ರಿ. ಅಮ್ಮ, ಅಯ್ಯೋ. ಮಾಯಾ ಮಾಯಾ, ಏನಾಯ್ತು ಅತ್ತೆ? ಮಾಯಾ ಬಿದ್ಲತ್ತೆ. ಮಾಯಾ, ಅಯ್ಯೋ ದೇವ್ರಿ, ಏನಾಯ್ತು ನನ್ನ ಮಗಳಿಗೆ? ಅಯ್ಯೋ ಮಾಯಾ 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 ಮಾಯಾ, ಏನಾಯ್ತೆ? ಅಯ್ಯೋ ಏನಾಯ್ತೆ? ಕಣ್ಬಿಡೆ ಮಾಯಾ. ರವಿ, ಒಂದು ಸ್ವಲ್ಪ ಚೆಕ್ ಮಾಡಪ್ಪ, ಏನಾಯ್ತು ಮಾಯನ್ಗೆ ಏನಾಯ್ತು ಚೆಕ್ ಮಾಡು. ಆಂಟಿ, ನಂದು ಅಲ್ಲಿ ಬ್ಯಾಗ್ ಇತ್ತಲ್ಲ, ಅದರಲ್ಲಿ ಸ್ಟೆಥೋಸ್ಕೋಪ್ ಇದೆ, ತಗೊಂಬನ್ನಿ ನೋಡೋಣ ಏನಾಯ್ತು ಅಂತನ. ತಗೊಂಬನ್ನಿ ಬೇಗ. ಆಯ್ತಣ್ಣ, ತಗೊಂಬತ್ತೀವಿ. ಬೇಗ ತಗೊಂಬ. ಅಯ್ಯೋ ದೇವ್ರಿ, ಏನಾಯ್ತಪ್ಪ ನಮ್ಮ ಮಾಯನಿಗೆ? ಯಾಕೆ ಇದಕ್ಕಿದ್ದಂಗೆ ಹಿಂಗೆ ತಲೆ ಸುತ್ತ ಬಂದ್ಬಿದ್ಲು? ತಗೊಂಬರಿ ಜಲ್ದು. ಡಾಕ್ಟ್ರೆ ತಗೊಳ್ರಿ. ಅಯ್ಯೋ ಡಾಕ್ಟ್ರೆ, ಜಲ್ ನೋಡ್ರಿ, ನನ್ನ ಮಗಳಿಗೆ ಏನಾಯ್ತು? ಅಯ್ಯೋ ಇದಕ್ಕಿದ್ದಂಗೆ ಯಾಕೆ ಹಿಂಗೆ ತಲೆ ಸುತ್ತ ಬಂದ್ಬಿದ್ಲು? ಹರಿತಾ ಉಣ್ಣಿದ್ಲೇ ಇಲ್ವೇ? ಅಯ್ಯೋ ಅತ್ತೆ, ಊಟನೂ ಮಾಡಿದ್ಲು, ಎಲ್ಲ ಮಾಡಿದ್ಲು. ಸುಮ್ಮನೆ ಇರಿ ಒಂದು ಸ್ವಲ್ಪ ಹೊತ್ತು, ಡಾಕ್ಟರ್ ಇಲ್ಲೇ ಇದಾರಲ್ಲ, ಚೆಕ್ ಮಾಡ್ತಾರೆ. ಏನೂ ಆಗಿಲ್ಲ, ಏನೋ ಸ್ವಲ್ಪ ತಲೆ ಸುತ್ತ ಬಂದಂಗೆ ಆಗೈತೆ. ಈ ಬಿಸ್ಲಾಗೆ ಅಲ್ಲಿ ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ ಬಂದಲ್ಲ, ಅದಕ್ಕೆ ಇರಬೇಕು. ಇರಿ, ಡಾಕ್ಟರ್ ಚೆಕ್ ಮಾಡ್ತಾರೆ. ಆಯ್ತು ಡಾಕ್ಟ್ರೇ. ಇದೇನಿದು, ನಿಜನಾ? ಇದೆಲ್ಲ ಹೆಂಗ್ ಸಾಧ್ಯ? ಏನ್ ಡಾಕ್ಟ್ರೇ, ಏನಾಗಿತ್ತು ಹೇಳಿ. ಆಂಟಿ, ನಿಮ್ಮ ಮಗಳು ಪ್ರೆಗ್ನೆಂಟ್ ಈಗ.